ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ತೀರ್ಥಶಿವು. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ಐಶ್ವರ್ಯಳ ಸೀಮಂತದ ದಿನ ಐಕ್ಯಳೆದುರು ಮೊಳಕಾಲೂರಿ ಕುಳಿತ ಶೌರ್ಯ ಅವಳು ಆಶ್ಚರ್ಯದಿಂದ ಬಾಯಿ ತೆರೆಯುವ ಮುನ್ನವೇ ಶೇರ್ವಾನಿ ಜೇಬಿನಿಂದ ಉಂಗುರದ ಬಾಕ್ಸ್ ತೆಗೆದು, ಲೇ ಹೆಂಡ್ತಿ, ನನಗೆ ಹೆಂಡ್ತಿ ಆಗೋಕೆ ನಿಂಗೆ ಒಪ್ಪಿಗೆಯಾ? ಈ ರೌಡಿ ಹುಡುಗಿ ಮೇಲೆ ನನಗೆ ಲವ್ ಆಗಿದೆ ಎಂದು ಹುಬ್ಬು ಕುಣಿಸಿ ಕೇಳಿದರೆ, ಸಣ್ಣದಾಗಿ ತುಟಿ ಬಿರಿಯುವ ಮೂಲಕ ಒಪ್ಪಿಗೆ ಕೊಟ್ಟ ಐಕ್ಯ ಅವನೆದುರು ಕೈ ಚಾಚಿದರೆ ಅವಳ ಬೆರಳಿಗೆ ಉಂಗುರ ತೊಡಿಸಿ ಅವಳ ಮುಂಗೈಗೆ ಮುತ್ತಿಟ್ಟು ಮೇಲೆದ್ದ ಶೌರ್ಯ ಈ ಬಾರಿ ಹೇಳಲಿಲ್ಲ ಕೇಳಲಿಲ್ಲ, ಬದಲಾಗಿ ನೇರವಾಗಿ ಅವಳ ತುಟಿಗಳಿಗೆ ಚುಂಬಿಸಿ ಐ ಲವ್ ಯು ಹೆಂಡ್ತಿ ಎಂದು ನಕ್ಕಿದ್ದ. ಅಬ್ಬಾ, ಎಂಥ ಚಂದದ ಪ್ರಪೋಸ್ ಅಲ್ವಾ? ಅವಳು ನನ್ನ ಗಂಡನಿಗೆ ಲೈನ್ ಹೊಡೆದ್ರೆ ಏನಂತೆ ಅಂತ ಯೋಚನೆ ಮಾಡಿದೆ. ನೀನು ಒಪ್ಪಿಗೆ ಕೊಟ್ಟರೆ ಹೊಸ ಜೀವದ ಸೃಷ್ಟಿ ಮಾಡೋಣ ಅಂತ ಪ್ರಪೋಸ್ ಮಾಡಿದರೆ, ಇವನು ಹೆಂಡ್ತಿ ಹತ್ತಿರವೇ ನನಗೆ ಹೆಂಡ್ತಿ ಆಗ್ತೀಯಾ ಅಂತ ಕೇಳುತ್ತಾ ಪ್ರಪೋಸ್ ಮಾಡಿದ್ದಾನೆ. ಅವಳೋ ಇವನಿಗೆ ಸೈಕೋ ಅಂದರೆ ಇವನು ಅವಳಿಗೆ ರೌಡಿ ಹುಡುಗಿ ಅಂತ ಕರೀತಾನೆ. ಆದರೂ ಇಬ್ಬರು ಐ ಲವ್ ಯು ಹೇಳಿದ್ದು ಮಾತ್ರವೇ ನಮಗೆ ಮುಖ್ಯ ಅಲ್ವಾ? ಪುಟ್ಟ ಮುತ್ತಿಟ್ಟು ಐಕ್ಯ ಹಿಂದೆ ಸರಿದರೆ ನನಗೆ ಸಾಲಲಿಲ್ಲ ಎನ್ನುವಂತೆ ಮತ್ತೆ ಅವಳ ತುಟಿಗಳಿಗೆ ಬೆಸುಗೆ ಹಾಕಿದ್ದ ಶೌರ್ಯ. ಸಾಕು ಬಿಡೋಶ್ ಕೇಳಿ, ಇದೇನು ನಮ್ಮ ಮನೆಯಲ್ಲ. ಗಂಡ ಹೆಂಡತಿ ಇಬ್ಬರು ರೂಮಿಗೆ ಸೇರಿ ಎಷ್ಟು ಹೊತ್ತಾಯಿತು, ಇನ್ನೂ ಹೊರಗೆ ಬಂದಿಲ್ಲ. ಅದೇನು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಯೋಚಿಸುವ ಮೊದಲು ನಾವು ಹೊರಗೆ ಹೋಗಬೇಕು ಎನ್ನುತ್ತಾ ಹೇಗೋ ಅವನಿಂದ ಬಿಡಿಸಿಕೊಂಡ ಐಕ್ಯ, ತಗೋ ಜ್ಯೂಸ್ ಕುಡಿದು ಹೊರಗೆ ಬಾ ಎನ್ನುತ್ತಾ ಅವನಿಗೆ ಲೋಟ ಕೊಟ್ಟು ತಾನೊಂದು ಲೋಟ ತೆಗೆದುಕೊಂಡ್ರೆ, ಲೇ ಹೆಂಡ್ತಿ, ನೋಡ್ತಾ ನೋಡ್ತಾ ನಿನ್ನ ಬಾಯಲ್ಲಿರುವ ಜ್ಯೂಸ್ ಸೀದಾ ನನ್ನ ಬಾಯೊಳಗೆ ಬರುವ ಮ್ಯಾಜಿಕ್ ಮಾಡ್ತೀನಿ, ನೋಡ್ತೀಯಾ ಎಂದು ಶೌರ್ಯ ಕಣ್ಣು ಹೊಡೆದರೆ, ಆ ಹುಡುಗಿ ಕುಡಿಯುತ್ತಿದ್ದ ಜ್ಯೂಸ್ ನೆತ್ತಿಗೆ ಹತ್ತಿತ್ತು. ನಿಧಾನ ಕಣೆ ಹೆಂಡ್ತಿ ಎಂದವನು ಅವಳ ತಲೆ ತಟ್ಟಲು, ನಿಧಾನ ಅಂತೆ ನಿಧಾನ, ನೆತ್ತಿಗೆ ಹತ್ತುವ ಹಾಗೆ ಮಾಡಿದೆ ನೀನು. ಯಪ್ಪ, ನಿನ್ನ ಮ್ಯಾಜಿಕ್ ನನಗೂ ಗೊತ್ತು. ಆ ರೀತಿಯ ಅದೆಷ್ಟು ಐಡಿಯಾಗಳು ನಿನ್ನ ತಲೆಯಲ್ಲಿದೆಯೋ ನಿಂಗೆ ಗೊತ್ತು. ಒಟ್ಟಿನಲ್ಲಿ ನೀನು ಕಿಂಗ್ ಆಫ್ ರೊಮ್ಯಾನ್ಸ್ ಅನಿಸುತ್ತೆ ಎಂದು ನಗುತ್ತಾ ಜ್ಯೂಸ್ ಖಾಲಿ ಮಾಡಿದ ಐಕ್ಯ, ಥ್ಯಾಂಕ್ಸ್ ಫಾರ್ ದಿಸ್ ವಂಡರ್ಫುಲ್ ರಿಂಗ್ ಶೌರ್ಯ. ನಾನು ಇದೇ ರೀತಿಯ ರಿಂಗ್ನ ಆ ಆಚಾರ್ಯ ಜ್ಯುವೆಲ್ಲರಿ ಶಾಪ್ನಲ್ಲಿ ನೋಡಿ ಇಷ್ಟಪಟ್ಟಿದ್ದೆ. ಐಶು ಮದುವೆಗೆ ಅಂತ ಒಡವೆ ತೆಗೆದೆ ನೋಡು ಆಗ, ಬಟ್ ಡೈಮಂಡ್ ಅಂತ ಜಾಸ್ತಿ ರೇಟ್ ಹೇಳಿಬಿಟ್ರು. ಅದಕ್ಕೆ ಸುಮ್ಮನಾದೆ. ಬಟ್ ನನಗೆ ಈ ಡಿಸೈನ್ ತುಂಬ ಇಷ್ಟ ಆಗಿತ್ತು ಅಂತ ಫೋಟೋ ತಗೊಂಡು ಚಿತ್ರ ಕೂಡ ಬಿಡಿಸಿಟ್ಟಿದ್ದೆ. ಈಗ ನೋಡಿದರೆ ಅದೇ ರಿಂಗ್ನ ನೀನು ಕೊಟ್ಟಿದ್ದು. ಇದೊಂಥರ ನನಗೆ ಸರ್ಪ್ರೈಸ್ ಗಿಫ್ಟ್ ಗೊತ್ತಾ? ನಾನು ಇಷ್ಟಪಟ್ಟದ್ದು ನಿಂಗೆ ಹೇಗೆ ಗೊತ್ತಾಯಿತು? ವೆಯ್ಟ್, ಆಗೆಲ್ಲ ನೀನು ನನ್ನ ಹಿಂದೆ ಪತ್ತೆದಾರಿ ಮಾಡ್ತಾ ಇರಲಿಲ್ಲ ತಾನೇ ಎಂದು ಪ್ರಶ್ನಿಸಿದ ಐಕ್ಯ ಆ ರಿಂಗಿಗೆ ಮುತ್ತಿಟ್ಟರೆ, ಗಂಡ ಪ್ರೀತಿಯಿಂದ ತಂದುಕೊಟ್ರೆ ಹೀಗೆಲ್ಲ ಪ್ರಶ್ನೆ ಮಾಡ್ತಾರಾ ಹೆಂಡ್ತಿ? ಮತ್ತು ಆ ನಿರ್ಜೀವ ವಸ್ತುಗೆ ಕೊಟ್ಟ ಪಪ್ಪಿ ಅದನ್ನು ತಂದ ನನಗೆ ಕೊಡಬೇಕು ಹೆಂಡ್ತಿ ಎನ್ನುತ್ತಾ ಮತ್ತೆ ತನ್ನ ಬಳಿ ಬರುವ ಶೌರ್ಯನ ಎದೆಗೆ ಕೈ ಹಾಕಿ ತಡೆದ ಐಕ್ಯ, ಹೋಲ್ಡ್ ಆನ್, ಇದಕ್ಕಿಂತ ಮುಂದೆ ಬರುವ ಹಾಗಿಲ್ಲ. ನಾನು ಹೋಗ್ತೀನಿ, ನೀನು ಬಾ ಎನ್ನುತ್ತಲೇ ಅಲ್ಲಿಂದ ಕಾಲು ಕೀಳುತ್ತಾಳೆ. ಅವಳು ಹೋದ ನಂತರ, ಹೆಂಡ್ತಿ ಹೆಂಡ್ತಿ ಹೆಂಡ್ತಿ, ಆ ರಿಂಗ್ ನಿಂಗೆ ಇಷ್ಟವಾಗಿತ್ತು ಅಂತ ನನಗೆ ಗೊತ್ತು ಹೆಂಡ್ತಿ. ಅದಕ್ಕೆ ತಾನೇ ಆಗಲೇ ಖರೀದಿ ಮಾಡಿದ್ದು. ಅಕ್ಕಿಯ ಪ್ರತಿ ಅಗುಳಿನ ಮೇಲೂ ತಿನ್ನುವವರ ಹೆಸರನ್ನು ಬರೆಯುವ ಹಾಗೆ ಆ ರಿಂಗ್ನ ಮೇಲೆ ನಿನ್ನ ಹೆಸರನ್ನು ನಾನೇ ಬರೆದಿದ್ದೀನಿ ಎನ್ನುತ್ತಾ ಜ್ಯೂಸ್ ಖಾಲಿ ಮಾಡಿ ಆಚೆಗೆ ಹೋಗುತ್ತಾನೆ ಶೌರ್ಯ. ನಂತರ ಶುರುವಾಗಿತ್ತು ಕಣ್ಣ ಸಲಿಗೆ. ಅವಳು ತನ್ನ ಅಕ್ಕನ ಶಾಸ್ತ್ರದಲ್ಲಿ ಓಡಾಡುವಾಗ ಆಗೊಮ್ಮೆ ಈಗೊಮ್ಮೆ ಇವನನ್ನು ನೋಡಿದರೆ ಇವನೋ ಅವಳ ಹೊರತಾಗಿ ಬೇರೆ ಯಾರನ್ನೂ ನೋಡುತ್ತಿರಲಿಲ್ಲ. ಐಶುಗೆ ಶಾಸ್ತ್ರ ಮಾಡುವಾಗ ಐಕ್ಯ ತನ್ನತ್ತ ನೋಡಿದಾಗ ಕೇಡಿ ಹುಡುಗ ಬೇಕೆಂದೇ ತನ್ನ ಹೊಟ್ಟೆಯ ಬಳಿ ಉಬ್ಬಿರುವ ಸನ್ನೆ ಮಾಡುತ್ತಾ, ನಿಂಗೆ ಯಾವಾಗ ಎಂದು ತುಟಿ ಚಲನೆಯಲ್ಲೇ ಕೇಳಿದರೆ, ಥೂ ಸೈಕೋ ಎಂದು ಅವಳು ಕೂಡ ತುಟಿ ಚಲನೆಯಲ್ಲಿಯೇ ಹೇಳುತ್ತಾಳೆ. ಆದರೆ ಶಾಸ್ತ್ರಕ್ಕೆ ಬಂದವರೆಲ್ಲ ಒಂದು ಕಡೆಯಾದರೆ ಶೌರ್ಯನೇ ಒಂದು ಕಡೆ. ಕಿಂಗ್ಗೆ ತಕ್ಕ ಗೌರವ ಮರ್ಯಾದೆ ಸಿಗುತ್ತಿತ್ತು. ಊಟಕ್ಕೆ ಕೂರುವಾಗಲೂ ಅಷ್ಟೇ, ಎಲ್ಲರೂ ಒಂದು ಕಡೆ ಕುಳಿತರೆ ಇವನಿಗೆ ಮಾತ್ರ ಪ್ರತ್ಯೇಕ ವ್ಯವಸ್ಥೆ. ಅದಕ್ಕಾಗಿಯೇ ಐಕ್ಯ, ಶೌರ್ಯ, ಹೋದಲ್ಲಿ ಬಂದಲ್ಲಿ ನಮ್ಮ ಸ್ಟೇಟಸನ್ನು ತೋರಿಸಬಾರ್ದು, ಅಹಂಕಾರ ದರ್ಪ ಮೆರೆಯಬಾರದು, ಎಲ್ಲರಲ್ಲಿ ನಾವು ಬೆರೆತರೆ ಚಂದ ತಾನೇ ಎಂದಾಗ, ಹೋಗೆ ಹೆಂಡ್ತಿ, ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಈ ಶೌರ್ಯ ಆದಿತ್ಯರಾಜ್ ಯಾವಾಗಲೂ ಹೀಗೇ ಇರ್ತಾನೆ. ಬೇರೆಯವರ ಜೊತೆ ಕೂರುವ ಇಚ್ಛೆ ನನಗಿಲ್ಲ. ಎಲ್ಲರಿಗೂ ನನಗೂ ಕಂಪೇರ್ ಮಾಡಬೇಡ. ಬೇರೆಯವರಿಗಾಗಿ ನನ್ನ ಸ್ಟ್ಯಾಂಡರ್ಡ್ನ ಬಿಡಲು ಸಾಧ್ಯವಿಲ್ಲ ಹೆಂಡ್ತಿ. ನೀನೀಗ ನನ್ನ ಹೆಂಡ್ತಿ, ಹಾಗಾಗಿ ನೀನು ಕೂಡ ನನ್ನ ಜೊತೆ ಕೂರು ಬಾ ಎಂದು ಅವಳನ್ನೇ ಕರೆಯುತ್ತಾನೆ ಶೌರ್ಯ. ನಿಂಗೆ ಹೇಳಿದ್ದು ನನ್ನದೇ ತಪ್ಪು, ಬೇಡ ಬಿಡು, ನೀನೊಬ್ಬನೇ ಕೂತು ಊಟ ಮಾಡು, ನಾನು ಅಲ್ಲಿ ಎಲ್ಲರ ಜೊತೆಯೂ ಸೇರುತ್ತೇನೆ. ಇಲ್ಲಾಂದರೆ ಮದುವೆ ಆದಮೇಲೆ ಇವಳಿಗೆ ಅಹಂಕಾರ ಬಂತು ಅಂತಾರೆ ಎಲ್ಲ ಎನ್ನುತ್ತಾ
ಉಳಿದವರ ಜೊತೆ ಊಟಕ್ಕೆ ಕೂರುತ್ತಾಳೆ ಐಕ್ಯ. ಶಾಸ್ತ್ರ, ಊಟ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಮುಗಿದ ನಂತರ ಐಶ್ವರ್ಯಾಳನ್ನು ಮನೆಗೆ ಕರೆದುಕೊಂಡು ಹೋಗುವಾಗ, ಹಾಗಾದರೆ ನೀನು ಮನೆಗೆ ಹೋಗ್ತೀಯ ಶೌರ್ಯ ಎಂದ ಐಕ್ಯಳ ಮಾತಿಗೆ ಹುಬ್ಬು ಬೆಸೆದವನು, ನೀನು ಹೋಗ್ತೀಯಾ ಅಂದರೆ ಏನರ್ಥ, ನೀನು ಬರಲ್ವ ಮನೆಗೆ ಎಂದು ಗಂಭೀರವಾಗಿ ಕೇಳಿದಾಗ, ಇವತ್ತೊಂದು ದಿನ ಬರಲ್ಲ, ಇವತ್ತು ಮನೆಯಲ್ಲೇ ಉಳಿತೀನಿ, ಮನೆಯಲ್ಲಿ ನೆಂಟರೆಲ್ಲ ಇರ್ತಾರಲ್ಲ ಅದಕ್ಕೆ ನಾಳೆ ಬರ್ತೀನಿ ಎನ್ನುತ್ತಾಳೆ. ಒಡನೆಯೇ ಮೂಗನ್ನು ಸಿಂಡರಿಸಿದ ಶೌರ್ಯ, ಅಷ್ಟೆಲ್ಲ ಜನ ಇದ್ಮೇಲೆ ಎಲ್ಲ ಅವರೇ ನೋಡ್ಕೋತಾರೆ ಹೆಂಡ್ತಿ, ನೀನ್ಯಾಕೆ ಅಲ್ಲಿ ಉಳಿಬೇಕು, ನೀನೇನು ಆ ಮನೆಯ ಕೆಲಸದವಳಲ್ಲ, ಸುಮ್ಮನೆ ಮನೆಗೆ ಬಾ ಎಂದು ಜೋರು ಮಾಡಿದಂತೆ ನುಡಿದಾಗ, ಹಾಗೆಲ್ಲ ಹೇಳಬಾರ್ದು ಶೌರ್ಯ, ಮನೆಯಲ್ಲಿ ಜನ ಇರುವಾಗ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅನ್ನೋದು ಅಷ್ಟು ಚಂದ ಕಾಣಲ್ಲ. ಆಮೇಲೆ ನಮ್ಮವರು ತಮ್ಮವರು ಅಂತ ಇರಬೇಕು ಶೌರ್ಯ. ಮನುಷ್ಯ ಹುಟ್ಟುವಾಗ ಒಬ್ಬನೇ ಬರ್ತಾನೆ, ಸಾಯುವಾಗಲೂ ಒಬ್ಬನೇ ಹೋಗ್ತಾನೆ. ಆದರೆ ಹುಟ್ಟು ಸಾವಿನ ನಡುವಿನ ದಿನಗಳಲ್ಲಿ ಒಂದಷ್ಟು ಜನರನ್ನು ಸಂಪಾದನೆ ಮಾಡಬೇಕಂತೆ. ಬರೀ ನಾನು ನೀನು ಎನ್ನುವ ಬದಲು ನಮ್ಮವರು ತಮ್ಮವರು ಅಂತ ಜನ ಇರಬೇಕು. ಇದೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು. ಇವತ್ತೊಂದು ದಿನ ಒಬ್ಬನೇ ಮನೆಗೆ ಹೋಗು, ನಾಳೆ ಬೆಳಗ್ಗೆ ಶೂಟಿಂಗಿಗೆ ಹೋಗಿ ಸಂಜೆ ನೇರವಾಗಿ ಮನೆಗೆ ಬರ್ತೀನಿ ಎಂದು ಅವನ ಕೆನ್ನೆಯನ್ನು ಹಿಂಡಿ ರಮಿಸಲು ನೋಡುವ ಹೆಣ್ಣಿನ ಕೈಯನ್ನು ಕಿತ್ತೆಸೆದು ಕೋಪದಲ್ಲಿಯೇ ಅಲ್ಲಿಂದ ಹೊರಟು ಹೋಗುತ್ತಾನೆ ಶೌರ್ಯ. ಅವನು ಹಾಗೆ ಹೋದದ್ದನ್ನು ಕಂಡು ಐಕ್ಯ ಬೇಸರದಲ್ಲಿ ನಿಂತರೆ, ಅವಳ ಬಳಿ ಬರುವ ಮಾಲತಿ, ಏನಾಯಿತು ಅಚ್ಚುಕುಟ್ಟಿ, ನಿನ್ನ ಗಂಡ ಯಾಕೆ ಕೋಪ ಮಾಡಿಕೊಂಡು ಹೋಗಿದ್ದು ಎಂದು ಪ್ರಶ್ನಿಸಿದಾಗ, ಶಾಸ್ತ್ರ ಮುಗೀತಲ್ಲ, ಇನ್ನೇನು ಮನೆಗೆ ಬಾ ಅಂತ ಕರೆದ್ರು ಅಮ್ಮ, ನಾನು ಈಗ ಬರಲಾಗೋದಿಲ್ಲ, ಮನೆಯಲ್ಲಿ ನೆಂಟರಿದ್ದಾರೆ ಅಂತ ಹೇಳಿದೆ, ಅದಕ್ಕೆ ಕೋಪ ಮಾಡಿಕೊಂಡು ಹೋದರು ಎನ್ನುವ ಹೆಣ್ಣಿಗೆ, ಇವರೆಲ್ಲ ಸಂಜೆಯ ಹೊತ್ತಿಗೆ ವಾಪಸ್ ಹೋಗ್ತಾರೆ ಅಚ್ಚು, ನೀನು ನಿನ್ನ ಗಂಡನನ್ನು ರಾತ್ರಿ ಮನೆಗೆ ಬರಲು ಹೇಳು, ಊಟ ಮುಗಿಸಿದ ನಂತರ ಮನೆಗೆ ಹೋಗಬಹುದು ಎನ್ನುತ್ತಾರೆ ಮಾಲತಿ. ಹೌದಾ, ಮತ್ತೆ ನೀನು ಮೊದಲೇ ಹೇಳಬಾರ್ದಮ್ಮ ಎಂದು ಖುಷಿಯಾದ ಹುಡುಗಿ ಶೌರ್ಯನಿಗೆ ಕರೆ ಮಾಡುತ್ತಾಳೆ. ಆದರೆ ಅವನು ಸ್ವೀಕರಿಸಲಿಲ್ಲ. ಶೌರ್ಯ, ನಿನ್ನ ಜೊತೆ ಮನೆಗೆ ಬರ್ತೀನಿ, ಪ್ಲೀಸ್ ವಾಪಸ್ ಬಾ ಎಂದು ಮೆಸೇಜ್ ಮಾಡಿದರೂ ಉತ್ತರಿಸಲಿಲ್ಲ. ಕೊನೆಗೆ ರಾತ್ರಿ ಊಟಕ್ಕೆ ಬಾ, ಒಟ್ಟಿಗೆ ಊಟ ಮುಗಿಸಿಕೊಂಡು ನಮ್ಮ ಮನೆಗೆ ಹೋಗೋಣ ಎನ್ನುವ ಮೆಸೇಜ್ ಮಾಡಿ ಐಶ್ವರ್ಯಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾಳೆ ಐಕ್ಯ. ಅವರನ್ನೆಲ್ಲ ಮನೆಗೆ ಬಿಟ್ಟ ನಂತರ ತನ್ನ ತಮ್ಮನನ್ನು ಕರೆದುಕೊಂಡು ಹೊರಗಡೆ ಬರುವ ಐಕ್ಯ 3 ತಿಂಗಳಿಗೆ ಆಗುವಷ್ಟು ದಿನಸಿಯನ್ನೆಲ್ಲ ಖರೀದಿ ಮಾಡಿ, ಕಿಟ್ಟು, ನಿನ್ನ ಹತ್ರ ನಾನು ಕೊಟ್ಟಿರುವ ದುಡ್ಡು ಹಾಗೇ ಇರಲಿ, ಯಾವುದೇ ಕಾರಣಕ್ಕೂ ಖರ್ಚು ಮಾಡಬೇಡ. ಅಮ್ಮ ಕಷ್ಟ ಅಂತ ನೀನೆದುರು ಹೇಳಿದರೂ ಕೊಡಬೇಡ. ಅಮ್ಮನ ಬುದ್ಧಿ ನಿನಗೂ ಗೊತ್ತಲ್ವಾ, ನಾನು ನೀನು ಎಷ್ಟು ಕಷ್ಟಪಟ್ಟರೂ ಪರವಾಗಿಲ್ಲ. ಆದರೆ ಐಶು ಅಂದರೆ ಸಾಕು ಬಾಯಿ ಬಿಡುತ್ತೆ. ನಾನು ನಿನ್ನ ಹತ್ರ ಖರ್ಚಿಗೆ ದುಡ್ಡು ಕೊಟ್ಟಿರ್ತೀನಿ ಅನ್ನೋ ಕಾರಣಕ್ಕೆ ಬೇಕಂತಲೇ ಅದಿಲ್ಲ ಇದಿಲ್ಲ ಅನ್ನಬಹುದು. ಆಗ ನೀನು ಕೂಡ ನನ್ನ ಹತ್ರವೂ ದುಡ್ಡಿಲ್ಲ ಅಂತ ನೇರವಾಗಿ ಹೇಳಿಬಿಡು. ಆದರೆ ಕಷ್ಟ ಕಾಲಕ್ಕೆ ಖರ್ಚಿಗಿರಲಿ ಅಂತ ಕೊಟ್ಟಿರೋ ಹಣವನ್ನು ಮಾತ್ರ ಖರ್ಚು ಮಾಡಬೇಡ ಎನ್ನುವ ಸಲಹೆ ಕೊಟ್ಟಾಗ, ಇದಕ್ಕೆ ಹೇಳೋದು ನೀನು ನನ್ನ ಸೂಪರ್ ಹೀರೋ ಅಂತ. ಮತ್ತು ಚೇಚಿ, ಇನ್ನೊಂದು ವಿಚಾರ ಹೇಳಬೇಕಿತ್ತು. ಈಗ ನಮ್ಮ ಕಾಲೇಜಿನಲ್ಲಿ ನನ್ನನ್ನು ಒಳ್ಳೆ ಹೀರೋ ರೀತಿಯಲ್ಲಿ ನೋಡ್ತಾರೆ. ನನ್ನ ಜೊತೆ ಓದುವ ಸಹಪಾಠಿಗಳಿಂದ ಹಿಡಿದು ಉಪನ್ಯಾಸಕರವರೆಗೂ ನಾನು ಅಂದರೆ ಒಂದು ರೀತಿಯ ಭಯ, ಭಕ್ತಿ, ಗೌರವ ತೋರುತ್ತಾರೆ. ಅದಕ್ಕೆಲ್ಲ ಶೌರ್ಯ ಭಾವನೆ ಕಾರಣ ಎಂದು ನಗುತ್ತಾನೆ ಕಿಟ್ಟು. ಹಾಗಂತ ನೀನು ನಿನ್ನ ಭಾವನ ಹೆಸರಿನಲ್ಲಿ ಮೆಡಿಕಲ್ ಪಾಸ್ ಮಾಡಲು ಸಾಧ್ಯವಿಲ್ಲ ಕಿಟ್ಟು. ಚೆನ್ನಾಗಿ ಓದಬೇಕು, ಒಳ್ಳೆಯ ಡಾಕ್ಟರ್ ಆಗಬೇಕು, ಗೊತ್ತಾಯ್ತಾ ಎಂದ ಐಕ್ಯಳಿಗೆ. ಖಂಡಿತವಾಗಿಯೂ ಡಾಕ್ಟರ್ ಆಗ್ತೀನಿ ಚೇಚಿ, ಆದರೂ ನನಗೆ ಶೌರ್ಯ ಭಾವ ಅಂದರೆ ತುಂಬ ಇಷ್ಟ. ನಿಮಗೆ ಗೊತ್ತಾ, ನಮ್ಮ ಕಾಲೇಜಿನಲ್ಲಿ ಅವರ ಫೋಟೋವಿದೆಯಲ್ಲ, ಎಷ್ಟು ಹುಡುಗಿಯರು ಅವರನ್ನು ನೋಡಿ ಲೈನು ಹಾಕ್ತಾರೆ ಗೊತ್ತಾ, ತುಂಬ ಹುಡುಗಿಯರ ಕ್ರಶ್ ಅವರು ಎನ್ನುವ ಕಿಟ್ಟುವಿನ ಮಾತಿಗೆ ಕೋಪಿಸಿಕೊಂಡ ಐಕ್ಯ, ಸೆಲೆಬ್ರಿಟಿಗಳಾದರೆ ಇದೊಂದು ಗೋಳು ನೋಡು ಕಿಟ್ಟು, ನನಗಂತೂ ಯಾರಾದರೂ ನನ್ನ ಗಂಡನನ್ನು ನೋಡಿದ್ರೂ ಕೋಪ ಬರುತ್ತೆ, ಆದರೂ ಏನು ಮಾಡೋಕ್ಕೆ ಆಗಲ್ಲ, ಬಹುಶಃ ಎಲ್ಲ ಹೀರೋಗಳ ಹೆಂಡತಿಯರಿಗೂ ಇದೇ ರೀತಿ ಆಗಬಹುದೇನೋ ಅಲ್ವಾ ಎನ್ನುತ್ತಾ ತಮ್ಮನೊಂದಿಗೆ ಮನೆಗೆ ಬರುತ್ತಾಳೆ. ನೆಂಟರೆಲ್ಲ ಒಬ್ಬೊಬ್ಬರಾಗಿ ಹೊರಟು ಹೋಗುವ ಹೊತ್ತಿಗೆ ರಾತ್ರಿ 7 ಗಂಟೆಯಾಗಿತ್ತು. ಅದರ ನಂತರ ನಿರಂತರವಾಗಿ ಶೌರ್ಯನಿಗೆ ಕರೆ ಮಾಡಿ ಸೋತ ಐಕ್ಯ ಮೆಸೇಜ್ ಕೂಡ ಮಾಡಿ, ಮನೆಗೆ ಬಾ ಕೇಳಿ, ಊಟ ಮಾಡಿಕೊಂಡು ಹೋಗೋಣ ಎಂದರೂ ಉತ್ತರಿಸಲಿಲ್ಲ ಕೇಡಿ ಹುಡುಗ. ಅದೆಷ್ಟು ಸಿಟ್ಟು ನೋಡು ಇವನಿಗೆ, ಕೋಪಿಸಿಕೊಂಡು ಹೋದದ್ದು. ಅದಾದಮೇಲೆ ನನ್ನೊಂದಿಗೆ ಮಾತೇ ಆಡ್ತಾ ಇಲ್ಲ. ಆದರೂ ಇಬ್ಬರು ನಮ್ಮ ಲವ್ ಹೇಳಿದ ನಂತರ ಇದೇನೋ ಒಂದು ರೀತಿಯಲ್ಲಿ ಚೆನ್ನಾಗಿದೆ ಅಲ್ವಾ ಎಂದುಕೊಂಡವಳು ತಾಯಿಯ ಜೊತೆ ಅಡುಗೆ ಕಡೆ ಗಮನ ಕೊಡುತ್ತಾಳೆ. ಆದರೆ ಅವರೆಲ್ಲರೂ ಊಟ ಮಾಡುವಾಗ ಇವಳು ಮಾತ್ರ ಊಟ ಮಾಡಲಿಲ್ಲ. ಅದೇನೋ ನಂಬಿಕೆ ಆ ಹುಡುಗಿಗೆ, ಶೌರ್ಯ ಬಂದೇ ಬರ್ತಾನೆ ಎಂದು. ಹಾಗೆ ಅವಳ ನಂಬಿಕೆಯನ್ನು ಉಳಿಸುವ ಶೌರ್ಯ ಮನೆಗೆ ಬಂದಾಗ ಸಮಯ 10:30. ಅವನು ತಡವಾಗಿ ಬಂದ ಎನ್ನುವ ಕಾರಣಕ್ಕೆ ಅವನೆದುರು ಕೋಪಿಸಿಕೊಂಡ ಹಾಗೆ ಮುಖವನ್ನು ದುಮ್ಮಿಸಿ ಓಡಾಡುವ ಐಕ್ಯ ಅವನೊಂದಿಗೆ ಮಾತನಾಡದೆ ಅವನು ತನ್ನ ತಂದೆ ತಾಯಿಯ ಜೊತೆ ಮಾತನಾಡುವಾಗ ಅಲ್ಲಿಗೆ ಊಟ ತಂದು ಕೊಡುತ್ತಾಳೆ.
ನಿನಗೆ ಮಾತ್ರ ಅಲ್ಲ, ನನಗೂ ಕೋಪ ಬಂದಿದೆ ಎನ್ನುವಂತೆ ಅವನು ಕೂಡ ಮುಖವನ್ನು ದುಮ್ಮಿಸಿಕೊಂಡೇ ತಟ್ಟೆ ಪಡೆದು ಅವಳನ್ನು ನೋಡಲು, ಇನ್ನು ನಾನು ತಿಂದೆ ಹೋದರೆ ಈ ಸೈಕೋ ಕೋಪಿಸಿಕೊಂಡು ತಟ್ಟೆ ಬಿಟ್ಟು ಇಲ್ಲಿಂದ ಹೋದರೂ ಆಶ್ಚರ್ಯವಿಲ್ಲ ಎನ್ನುತ್ತಾ ತಾನು ಕೂಡ ಅವನೆದುರು ಕುಳಿತು ಊಟ ಮಾಡುತ್ತಾಳೆ ಐಕ್ಯ. ಊಟದ ನಂತರ ಅವನು ನಮ್ಮ ಮನೆಗೆ ಹೋಗೋಣ ಅನ್ಬಹುದೇನೋ ಅಂದುಕೊಂಡ್ರೆ ಅತ್ತೆ ಮಾವ ಮತ್ತು ಕಿಟ್ಟುಗೆ ಗುಡ್ ನೈಟ್ ಹೇಳಿದ ಶೌರ್ಯ ಸೀದಾ ಐಕ್ಯಳ ರೂಮಿಗೆ ಹೋಗಿ ಅವಳ ಬೆಡ್ ಮೇಲೆ ಬೋರಲು ಮಲಗುತ್ತಾನೆ. ಅವನ ಈ ನಡೆಯಿಂದ ಆಶ್ಚರ್ಯವಾದರೂ ತಾನು ಕೂಡ ಅವರೆಲ್ಲರಿಗೂ ಗುಡ್ ನೈಟ್ ಹೇಳಿ ರೂಮಿಗೆ ಹೋದ ಐಕ್ಯ ತಾನೇ ಮುಂದಾಗಿ ಅವನನ್ನು ಮಾತನಾಡಿಸುತ್ತಾ, ಹೇ ಕೇಡಿ, ಇದೇನು ನಿನ್ನ ಕತೆ? ಮನೆಗೆ ಹೋಗಬೇಕು ಅಂತ ಹೇಳಿ ಈಗ ಈ ರೀತಿ ಮಲಗಿಬಿಟ್ಟೆ. ಮನೆಗೆ ಹೋಗೋದು ಬೇಡ್ವಾ ಎಂದರೂ ಮುಚ್ಚಿದ ಕಣ್ಣನ್ನು ತೆರೆಯಲಿಲ್ಲ ಶೌರ್ಯ. ಡವ್ರಾಜ, ಕಿಂಗ್ ಆಫ್ ಡ್ರಾಮಾ, ನಿಂಗೆ ನಿದ್ರೆ ಬಂದಿಲ್ಲ ಅಂತ ಚೆನ್ನಾಗೇ ಗೊತ್ತು. ಈಗಷ್ಟೇ ಬಂದಿದ್ದೀಯಾ, ಅಷ್ಟು ಬೇಗ ನಿದ್ರೆ ಬಂದು ಬಿಡ್ತಾ? ಊಟ ಆದ ಕೂಡಲೇ ಈ ರೀತಿ ಹೆಬ್ಬಾವು ಮಲಗಿದಂತೆ ಮಲಗಬಾರ್ದಂತೆ, ಸ್ವಲ್ಪ ಓಡಾಡಬೇಕು, ಊಟ ಜೀರ್ಣವಾಗೋದು ಬೇಡ್ವಾ ಎಂದು ಅವಳು ಕರೆದರೂ ಅವನು ಕಣ್ಣು ತೆರೆಯದೆ ಹೋದಾಗ ಬೇಕೆಂದೇ ಅವನ ಕಾಲ್ಗಳ ಮೇಲೆ ಕೂರುವ ಐಕ್ಯ ಈಗಲಾದರೂ ಎದ್ದೇಳು ಎಂದರೂ ಅವಳು ಕೂತಿದ್ದು ತನಗೆ ಲೆಕ್ಕವೇ ಇಲ್ಲ ಎನ್ನುವಂತೆ ಮಲಗಿಯೇ ಇರುತ್ತಾನೆ ಶೌರ್ಯ. ಕೇಳಿ ಎದ್ದೇಳು, ಇಷ್ಟು ಕೋಪ ಮಾಡಿಕೊಂಡ್ರೆ ಹೇಗೆ ಹೇಳು ಎನ್ನುತ್ತಾ ಅವನ ಬೆನ್ನ ಮೇಲೆಯೇ ಅಂಗಾತ ಮಲಗಿ ಒದ್ದಾಡಿ ಅವನ ಕಿವಿ ಕಚ್ಚಿ ಕೂದಲನ್ನು ಹರಡಿ ಸಾಕಾದ ಐಕ್ಯ, ನೀನು ಎಚ್ಚರವಿದ್ದೀಯಾ ಅಂತ ನನಗೆ ಗೊತ್ತು, ಅದಕ್ಕೆ ನಾನು ಮಾತಾಡ್ತಾ ಹೋಗ್ತೀನಿ, ನೀನು ಕೇಳ್ತಾ ಹೋಗು. ಆ ಸಿನಿಮಾ ಹೀರೋ ಥರ ನೀನು ನಾವಿಬ್ಬರು ಒಂದಾದ ಮೇಲೆ ಲೇ ಹೆಂಡ್ತಿ, ನಿಂಗೂ ನನಗೂ ಸಂಬಂಧವೇ ಇಲ್ಲ ಅಂತೀಯೇನೋ ಅಂತ ನನಗೆ ಡೌಟ್. ಅದರಲ್ಲೂ ಆಗಾಗ ಒಂಥರ ವಿಲನ್ ಲುಕ್ ಕೊಡ್ತಾ ನಗ್ತಾ ಇರ್ತೀಯ. ನಿನ್ನನ್ನು ಹೇಗೆ ನಂಬೋದು ಹೇಳು? ನಾವಿಬ್ಬರು ಸಂಸಾರ ಶುರು ಮಾಡಿದ ನಂತರ ನೀನು ಉಲ್ಟಾ ಹೊಡೆದು ಬಿಟ್ರೆ ಅಂತ ನನಗೆ ಭಯವಾಗತ್ತೆ ಕೇಳಿ. ಆ ಸಿನಿಮಾದಲ್ಲೂ ಆ ಹೀರೋ, ಅದೇ ಆ ಪ್ರಿನ್ಸ್ ಕ್ಯಾರೆಕ್ಟರ್, ಅವನು ಕೂಡ ಹಾಗೆ ಮಾಡ್ತಾನೆ. ಹೀರೋಯಿನ್ ಅವನೆದುರು ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುವವರೆಗೂ ಚೆನ್ನಾಗೇ ಇದ್ದು ಆಮೇಲೆ ಎಲ್ಲ ಮುಗಿದ ನಂತರ ನೀನ್ಯಾರೋ ನಾನ್ಯಾರೋ ಅಂತಾನೆ. ಪಾಪ ಆ ಹೀರೋಯಿನ್, ಅವಳ ಹಾರ್ಟ್ ಬ್ರೇಕ್ ಆದರೂ ಎಷ್ಟು ಗಟ್ಟಿಯಾಗಿ ನಿಲ್ತಾಳೆ ಅಲ್ವಾ. ಆಮೇಲೆ ಅವನೇ ಲೇ ಹೆಂಡ್ತಿ ಐ ಲವ್ ಯು ಅಂತ ಅವಳು ಹಿಂದೆ ಹೋಗ್ತಾನೆ. ಆದರೂ ಅದು ಸಿನಿಮಾ, ನಮ್ಮದು ನಿಜ ಜೀವನ ಅಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ನೀನು ಹಾಗೆಲ್ಲ ಮಾಡಲ್ಲ ಅಲ್ವಾ ಕೇಳಿ? ಹೇ ಅನಕೊಂಡ ಆದಿತ್ಯರಾಜ್, ಮಾತಾಡು ಗುರು ಎಂದರು. ಅವಳಿನ್ನೂ ಪಟ್ಟಾಗಿ ಅವನ ಮೇಲೆ ಕುಳಿತಿದ್ದಾಳೆ. ತಕ್ಷಣ ಅವಳತ್ತ ತಿರುಗಿದ ಶೌರ್ಯ ಆ ಹುಡುಗಿಯನ್ನು ತನ್ನ ಮೇಲೆ ಎಳೆದುಕೊಂಡು, ಒಂದು ವೇಳೆ ನಾನು ಕೂಡ ಹಾಗೆ ಮಾಡಿದರೆ ಏನು ಮಾಡ್ತೀಯ ಹೆಂಡ್ತಿ ಎಂದು ಪ್ರಶ್ನಿಸಿದಾಗ, ಹೋಗಲೋ ಕೇಡಿ ಅಂತ ನನ್ನ ದಾರಿ ನಾನೇ ನೋಡ್ಕೋತೀನಿ. ಆ ಫಿಲ್ಮ್ ಹೀರೋಯಿನ್ ಆದರೂ ನನ್ನದು ಬಾಲ್ಯದ ಪ್ರೀತಿ ಅಲ್ಲದೆ ಅವನ ಮಾನಸಿಕ ಸ್ಥಿತಿ ಹದಗೆಡಲು ನಾನೇ ಕಾರಣ ಅಂತ ಅವನಿಗೆ ಕ್ಷಮೆ ಕೊಡ್ತಾಳೆ. ಆದರೆ ನಾನು ಕ್ಷಮೆ ಕೊಡಲ್ಲ. ಪ್ರೊಡ್ಯೂಸರ್ ಶೌರ್ಯ, ಇಲ್ಲ ಅಂದರೆ ಹೀರೋ ಸಾಮ್ರಾಟ್ ಅಂತೀನಿ ಎನ್ನುವ ಹೆಣ್ಣು ಕಿಸಕ್ಕನೆ ನಕ್ಕರೆ ಅವನು ಕೂಡ ಬಹಳ ಕೂಲಾಗಿ ನಗುತ್ತಾನೆ. ಮೊದಲೇ ಹೇಳಿದ್ದೀನಿ, ಶೌರ್ಯನ ನಗುವಿಗೂ ಒಂದೊಂದು ಅರ್ಥವಿರುತ್ತೆ ಅಂತ. ಅವನ ನಗುವನ್ನು ಕಂಡ ಐಕ್ಯ, ಹೇ ಕೇಡಿ, ನಿಂಗೆ ಕೋಪ ಬರಲಿಲ್ವಾ? ನಾನು ನಿನ್ನೆದುರು ಬೇರೆಯವರ ಹೆಸರನ್ನು ಹೇಳಿದರೆ ನಿಂಗೆ ಕೋಪ ಬರಬೇಕಿತ್ತು ಅಲ್ವಾ ಎಂದು ಪ್ರಶ್ನಿಸಿದರೆ, ಈ ಶೌರ್ಯನ ನಗುವಿಗೆ ಒಂದೊಂದು ಅರ್ಥವಿರುತ್ತೆ ಹೆಂಡ್ತಿ. ಅಷ್ಟು ಸುಲಭವಾಗಿ ನನ್ನ ನಗುವನ್ನು ಅರ್ಥ ಮಾಡಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಎಂದವನು ಮತ್ತೆ ತಣ್ಣಗೆ ನಕ್ಕರೆ ಅವನ ಹಣೆಗೆ ಮುತ್ತಿಟ್ಟ ಐಕ್ಯ, ಗುಡ್ ನೈಟ್, ಮೊದಲು ನಿದ್ರೆ ಮಾಡೋಣ, ಇವತ್ತು ನನಗೆ ಆಯಾಸವಾಗಿದೆ ಎಂದಾಗ ಪ್ರತಿಯಾಗಿ ಅವಳ ಹಣೆಯನ್ನು ಚುಂಬಿಸಿದವನು, ಸರಿ ಮಲ್ಗು, ಇವತ್ತು ನಾನು ಕೂಡ ನಿನಗೆ ತೊಂದರೆ ಕೊಡಲ್ಲ ಎನ್ನುತ್ತಾ ಅವಳನ್ನು ಪಕ್ಕಕ್ಕೆ ಉರುಳಿಸಿ ಇಬ್ಬರಿಗೂ ಬೆಡ್ಶೀಟ್ ಹೊದೆಸಿದರೆ, ಈಗ ಸುಮ್ಮನೆ ಪಕ್ಕದಲ್ಲಿ ಮಲಗಿದೀಯಾ, ನನಗೆ ನಿದ್ರೆ ಬಂದ ಕೂಡಲೇ ನಿನ್ನ ತೋಳ ಮೇಲೆ ಅಥವಾ ಎದೆಯ ಮೇಲೆ ನನ್ನನ್ನು ಮಲಗಿಸಿಕೊಳ್ತೀಯಾ ಅಂತ ನನಗೂ ಗೊತ್ತು. ನಾನು ನಿದ್ರೆ ಮಾಡ್ತಾ ಇದ್ದೀನಿ ಅಂತ ನೀನು ನಮ್ಮಿಬ್ಬರ ನಡುವಿನ ದಿಂಬನ್ನು ಎಸೆಯುವುದು ಕೂಡ ಗೊತ್ತು ಎಂದು ನಗುತ್ತಾ ಈ ಬಾರಿ ತಾನೇ ಅವನ ಎದೆ ಮೇಲೆ ತಲೆ ಇಟ್ಟು ನೆಮ್ಮದಿಯ ನಿದ್ರೆಗೆ ಜಾರುತ್ತಾಳೆ ಐಕ್ಯ. ಬೆಳಗ್ಗೆ ತಿಂಡಿ ಮುಗಿಸಿ ಐಶ್ವರ್ಯಳಿಗೆ ಕಾಳಜಿ ವಹಿಸಲು ಹೇಳಿ ಹಾಗೆ ತನ್ನ ತಂದೆ ತಾಯಿ ಮತ್ತು ತಮ್ಮನಿಗೂ ತಿಳಿಸಿದ ಐಕ್ಯ ತನ್ನ ಕೇಡಿ ಗಂಡನ ಜೊತೆ ಹೊರಡುತ್ತಾಳೆ. ಆದರೆ ಅವಳನ್ನು ಶೂಟಿಂಗ್ ಸ್ಪಾಟ್ಗೆ ಕರೆದುಕೊಂಡು ಹೋಗದ ಶೌರ್ಯ ಬೇರೆ ಕಡೆ ಹೋಗುವಾಗ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಶೌರ್ಯ, ಶೂಟಿಂಗ್ಗೆ ಹೋಗೋದು ಬೇಡ್ವಾ ಎಂದು ಪ್ರಶ್ನಿಸಿದ ಹೆಣ್ಣಿನ ಮಾತಿಗೆ ಸುಂದರವಾದ ಮುಗುಳ್ನಗೆ ಕೊಟ್ಟವನು, ನಿನಗೊಂದು ಸರ್ಪ್ರೈಸ್ ಕಾದಿದೆ ಬಾ ಎನ್ನುತ್ತಾ ಅವಳನ್ನು ತನ್ನ ಗೆಸ್ಟ್ ಹೌಸಿಗೆ ಕರೆದುಕೊಂಡು ಹೋಗಿದ್ದ. ಇದೇ ಮೊದಲ ಬಾರಿಗೆ ಅವಳು ಆ ಗೆಸ್ಟ್ ಹೌಸನ್ನು ನೋಡಿದ್ದು. ಐಕ್ಯ, ಈ ಮನೆ ತುಂಬ ಚೆನ್ನಾಗಿದೆ ಶೌರ್ಯ, ನೋಡಪ್ಪ ನೀವೆಲ್ಲ ದುಡ್ಡಿರೋರು, ವಾಸಿಸಲು ಒಂದು ಮನೆ ಸಾಲಲ್ಲ ಅಂತ ಈ ರೀತಿ ಮನೆಗಳನ್ನು ಬೇರೆ ತೆಗೆದುಕೊಳ್ತೀರಾ ಎಂದು ನಕ್ಕರೆ
ಅವಳ ಕಣ್ಣು ಮುಚ್ಚಿದವನು, ನಾನು ಮಾತನಾಡುವವರೆಗೂ ನೀನು ಮಾತನಾಡಬಾರ್ದು ಹೆಂಡ್ತಿ. ನನ್ನ ಸರ್ಪ್ರೈಸ್ ನೋಡುವವರೆಗೂ ನೀನು ಕಣ್ಣು ತೆರೆಯುವಂತಿಲ್ಲ ಎನ್ನುತ್ತಲೇ ಮನೆಯ ಬಾಗಿಲು ತೆಗೆದು ಹಾಗೆ ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾನೆ. ನಂತರವೂ ಅವಳ ಮುಚ್ಚಿದ ಕಣ್ಣನ್ನು ತೆರೆಯಲು ಬಿಡದವನು ಒಂದು ರೂಮಿನ ಬೀಗ ತೆಗೆದು ಅವಳನ್ನು ಅದರೊಳಗೆ ಕರೆದುಕೊಂಡು ಹೋಗಿ ಲಾಕ್ ಮಾಡುತ್ತಾನೆ. ಕಣ್ಣು ತೆರೆದು ರೂಮನ್ನು ನೋಡಿದ ಐಕ್ಯ, ಇಲ್ಲಿ ಯಾವ ಸರ್ಪ್ರೈಸ್ ಇದೆ, ಮಾಮೂಲಿಯಾಗಿ ಇದೆಯಲ್ಲ ಎಂದಾಗ, ಸರ್ಪ್ರೈಸನ್ನು ನಾನು ಹೊರಗಡೆ ರೆಡಿ ಮಾಡಿದ್ದೀನಿ ಹೆಂಡ್ತಿ, ಅದನ್ನು ನೀನು ನೋಡಬಾರ್ದು ಅಂತಲೇ ಕಣ್ಣು ಮುಚ್ಚಿ ಕರೆದುಕೊಂಡು ಬಂದಿದ್ದು ಎಂದವನು ಅವಳ ಎದುರಿಗೆ ಒಂದು ತಟ್ಟೆ ಹಿಡಿಯುತ್ತಾನೆ. ಆ ತಟ್ಟೆಯಲ್ಲಿ ಇದ್ದದ್ದು ಕೆಂಬಣ್ಣದ ಫ್ಯಾನ್ಸಿ ಸೀರೆ, ಜೊತೆಗೆ ಅದಕ್ಕೆ ಹೊಂದಿಕೆಯಾಗುವ ಬಳೆ, ಓಲೆ, ಹೂವು ಎಲ್ಲವೂ. ಅದನ್ನೆಲ್ಲ ಮುಟ್ಟಿ ನೋಡಿದ ಐಕ್ಯ ಬಾಯಿ ತೆರೆಯುವ ಮೊದಲೇ, ಶೌರ್ಯ, ಇವತ್ತು ನಿನ್ನನ್ನು ಈ ಬಟ್ಟೆಯಲ್ಲಿ ಕನ್ನಡತಿಯ ಅಲಂಕಾರದಲ್ಲಿ ನೋಡುವ ಆಸೆ ನನಗೆ. ಅವತ್ತು ಶಾರ್ಟ್ ಡ್ರೆಸ್ ಕೊಟ್ಟು ಹಾಕು ಎಂದಾಗ ಕೋಪದಲ್ಲಿ ಬಟ್ಟೆಯನ್ನೇ ಹರಿದು ಎಸೆದೆಯಲ್ಲ, ಅಟ್ಲೀಸ್ಟ್ ಈಗಲಾದರೂ ಗಂಡನಾಗಿ ನನ್ನ ಹೆಂಡತಿಯನ್ನು ಈ ಅಲಂಕಾರದಲ್ಲಿ ನೋಡುವ ಹಕ್ಕು ಅಧಿಕಾರ ಕೊಡ್ತೀಯಾ ಎಂದಾಗ ನಗುತ್ತಲೇ ತಟ್ಟೆ ಪಡೆದ ಐಕ್ಯ, ಈ ರೀತಿಯ ಬಟ್ಟೆ ಕೊಟ್ಟಿದ್ರೆ ಆವತ್ತು ಕೂಡ ಜಗಳ ಆಡ್ತಿರ್ಲಿಲ್ಲ ಕೇಳಿ. ಅದು ಸರಿ, ಈಗ ಇದೆಲ್ಲವನ್ನು ಹಾಕಿಸಿ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತೀಯಾ ಎಂದಾಗ, ಎಲ್ಲಿಗೂ ಇಲ್ಲ, ಇದೇ ಮನೆಯಲ್ಲಿ ನಿನಗೊಂದು ಸರ್ಪ್ರೈಸ್ ಕಾದಿದೆ, ಬೇಗ ಬೇಗ ನೀನು ರೆಡಿಯಾಗಿ ಬಾ, ನಾನು ಹೊರಗಡೆ ಇರ್ತೀನಿ ಎಂದು ಅವಳ ಹಣೆಗೆ ಮುತ್ತಿಟ್ಟು ಹೊರಗೆ ಹೋಗುತ್ತಾನೆ ಶೌರ್ಯ. ಈ ಕೇಳಿ ನನಗಾಗಿ ಅದು ಯಾವ ಸರ್ಪ್ರೈಸ್ ಇಟ್ಟಿದ್ದಾನೋ ಗೊತ್ತಿಲ್ವಲ್ಲ ಎಂದು ತನ್ನಲ್ಲೇ ಪ್ರಶ್ನಿಸಿಕೊಳ್ಳುತ್ತಲೇ ಶೌರ್ಯ ಕೊಟ್ಟಿದ್ದ ಸೀರೆಯನ್ನು ಬಿಡಿಸಿ ನೋಡುವ ಐಕ್ಯ, ತುಂಬ ಚೆನ್ನಾಗಿದೆ ಎನ್ನುತ್ತಾ ಕನ್ನಡತಿಯ ಹಾಗೆ ಅಲಂಕರಿಸಿಕೊಳ್ಳಲು ನಿಂತರೆ, ಅವಳಿಗೆ ಕೊಡಬೇಕಾದ ಸರ್ಪ್ರೈಸ್ಗೆ ಎಲ್ಲ ತಯಾರಿ ಮಾಡಿದ್ದ ಶೌರ್ಯ ಅಂದು ಅವರಿಬ್ಬರ ಮಿಲನಕ್ಕೂ ತಯಾರಿ ಮಾಡುತ್ತಾ, ನನ್ನ ಹೆಂಡತಿಗೆ ಮಲ್ಲಿಗೆ ಹೂ ಅಂದರೆ ಜಾಸ್ತಿ ಇಷ್ಟವಂತೆ, ಅದಕ್ಕೆ ಇನ್ನೂ ಒಂದಷ್ಟು ಮಲ್ಲಿಗೆಯನ್ನು ಸುರಿಯಬೇಕು ಎನ್ನುತ್ತಾ ಮಂಚದ ಮೇಲೆ ಹೂವಿನ ಹಾಸಿಗೆಯನ್ನೇ ಹಾಸುತ್ತಿದ್ದ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಒಂದೆರಡು ಸಾಲಿನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಧನ್ಯವಾದಗಳು.